ನಮಸ್ಕಾರ. ಬನ್ನಿ ಇವತ್ತು ನಾವು ಭಾರತದ ಇತಿಹಾಸ ಕಂಡ ಅಸಾಧಾರಣ ಚಿಂತಕರಲ್ಲಿ ಒಬ್ಬರಾದ ಆದಿಶಂಕರಾಚಾರ್ಯರ ಬಗ್ಗೆ ತಿಳಿದುಕೊಳ್ಳೋಣ. ಇವರೊಬ್ಬ ಸಂತ, ಒಬ್ಬ ತತ್ವಜ್ಞಾನಿ ಅಷ್ಟೇ ಅಲ್ಲ, ಹಿಂದೂ ಧರ್ಮಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸಿದ ಮಹಾನ್ ವ್ಯಕ್ತಿ. ಆದ್ರೆ ಇಲ್ಲೊಂದು ನಿಜವಾಗ್ಲೂ ಬೆರಗುಗೊಳಿಸೋ ಪ್ರಶ್ನೆ ಇದೆ. ಯೋಚನೆ ಮಾಡಿ, ಕೇವಲ 32 ವರ್ಷ, ಅಷ್ಟು ಚಿಕ್ಕ ವಯಸ್ಸಲ್ಲಿ ಒಬ್ಬ ವ್ಯಕ್ತಿ ಇಡೀ ಭಾರತವನ್ನ ಕಾಲ್ನಡಿಗೆಯಲ್ಲೇ ಸುತ್ತಿ ಕೋಟ್ಯಾಂತರ ಜನರ ಒಂದು ಧರ್ಮವನ್ನೇ ಮರುರೂಪಿಸೋಕೆ ಹೇಗೆ ಸಾಧ್ಯ? ಅವರ ಜೀವನ ಇದೆಯಲ್ಲ, ಅದೊಂದು ಅಸಾಧಾರಣ ಸಾಧನೆಯ ಒಂದು ನಿಗೂಢ ಕಥನೆ ಸರಿ. ಅವರ ಜೀವನದ ಈ ಕಾಲರೇಖೆಯನ್ನೊಮ್ಮೆ ನೋಡಿ. ಕ್ರಿಶ 788ರಲ್ಲಿ ಕೇರಳದ ಕಾಲಡಿಯಲ್ಲಿ ಹುಟ್ಟುತ್ತಾರೆ. 8 ವರ್ಷಕ್ಕೆ ಸನ್ಯಾಸ ಸ್ವೀಕಾರ. ಆಮೇಲೆ ಇಡೀ ದೇಶ ಸುತ್ತಿ ದೊಡ್ಡ ದೊಡ್ಡ ವಿದ್ವಾಂಸರ ಜೊತೆ ವಾದ ಮಾಡಿ 4 ಪ್ರಮುಖ ಮಠಗಳನ್ನು ಸ್ಥಾಪಿಸಿ ಕ್ರಿಶ 820ರಲ್ಲಿ ಕೇದಾರನಾಥದಲ್ಲಿ ತಮ್ಮ ಜೀವನ ಯಾತ್ರೆಯನ್ನ ಮುಗಿಸ್ತಾರೆ. ಇಷ್ಟು ಸಣ್ಣ ಅವಧಿಯಲ್ಲಿ ಅವರು ಸಾಧಿಸಿದ್ದು ನಿಜಕ್ಕೂ ಅಪಾರ. ಅವರ ಕತೆ ಶುರುವಾಗೋದೇ ಅವರೊಬ್ಬ ಅದ್ಭುತ ಬಾಲಕನಾಗಿದ್ದಾಗ. ಅವರ ಬಾಲ್ಯದಲ್ಲಿ ನಡೆದ ಒಂದು ನಿರ್ಣಾಯಕ ಘಟನೆ ಅವರ ಜೀವನದ ದಿಕ್ಕನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡ್ತು. ಒಂದು ದಂತಕಥೆಯ ಪ್ರಕಾರ ಶಂಕರರ ತಾಯಿಗೆ ದೇವರು ಒಂದು ಆಯ್ಕೆ ಕೊಟ್ರಂತೆ. ದೀರ್ಘಕಾಲ ಬದುಕೋ ಒಬ್ಬ ಸಾಮಾನ್ಯ ಮಗ ಬೇಕಾ, ಅಥವಾ ಅಲ್ಪಾಯುಷಿ ಆದರೂ ಪರವಾಗಿಲ್ಲ, ಜಗತ್ತನ್ನೇ ಬೆಳಗೋ ಒಬ್ಬ ಮೇಧಾವಿ ಮಗ ಬೇಕಾ ಅಂತ. ಆ ತಾಯಿ ಜಗತ್ತಿಗೋಸ್ಕರ ಒಬ್ಬ ಮೇಧಾವಿಯನ್ನೇ ಆರಿಸ್ಕೊಂಡ್ರು. ಇದು ಅವರ ಅಸಾಧಾರಣ ಜೀವನ ಮತ್ತೆ ಅವರ ಅಲ್ಪಾಯುಷ್ಯದ ಒಂದು ಮುನ್ಸೂಚನೆಯೇ ಆಗಿತ್ತು ಅಂತಾರೆ. ಚಿಕ್ಕಂದಿನಲ್ಲೇ ಶಂಕರರಿಗೆ ಸನ್ಯಾಸಿ ಆಗ್ಬೇಕು ಅನ್ನೋ ಹಂಬಲ. ಆದ್ರೆ ತಾಯಿಗೆ ಒಪ್ಪಿಗೆ ಇರ್ಲಿಲ್ಲ. ಒಂದು ದಿನ ಪೂರ್ಣಾ ನದಿಯಲ್ಲಿ ಸ್ನಾನ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ಒಂದು ಮೊಸಳೆ ಅವರ ಕಾಲನ್ನ ಹಿಡ್ಕೊಳುತ್ತೆ. ಆಗ ಶಂಕರರು ಕೂಗ್ತಾರೆ, ಅಮ್ಮ, ನೀನ್ ನನ್ನನ್ನ ಸನ್ಯಾಸಿ ಆಗೋಕ್ ಬಿಟ್ರೆ ಮಾತ್ರ ಈ ಮೊಸಳೆ ನನ್ನನ್ನ ಬಿಡೋದು ಅಂತ. ಮಗನ ಪ್ರಾಣ ಉಳಿಸ್ಕೊಳಕ್ಕೆ ಆ ತಾಯಿ ಒಪ್ಪಿಗೆ ಕೊಡ್ತಾಳೆ. ತಕ್ಷಣ ಮೊಸಳೆ ಅವರನ್ನ ಬಿಟ್ಟು ಮಾಯವಾಗತ್ತೆ. ಈ ಘಟನೆ ಅವರ ಸನ್ಯಾಸದ ಹಾದಿಯನ್ನ ತೆರೀತು. ಸನ್ಯಾಸ ಸ್ವೀಕರಿಸಿದ ಮೇಲೆ ಅವರ ಜ್ಞಾನದ ಪಯಣ ಶುರುವಾಯಿತು. ಅವರು ನೇರವಾಗಿ ಜ್ಞಾನದ ಕೇಂದ್ರವಾಗಿದ್ದ ಪವಿತ್ರ ನಗರ ವಾರಣಾಸಿಗೆ ಬರ್ತಾರೆ. ಇಲ್ಲೇ ಅವರ ಚಿಂತನೆಗಳಿಗೆ ಒಂದು ಸ್ಪಷ್ಟವಾದ ರೂಪ ಸಿಕ್ಕಿದ್ದು. ಹಾಗಾದ್ರೆ ಶಂಕರರ ಮುಖ್ಯ ಸಿದ್ಧಾಂತ ಯಾವುದು? ಅದೇ ಅದ್ವೈತ ವೇದಾಂತ. ನೋಡಿ, ಆ ಪದದಲ್ಲೇ ಅದರ ಅರ್ಥ ಇದೆ. ಅದ್ವೈತ ಅಂದ್ರೆ ಎರಡಲ್ಲ. ಇದರ ತಿರುಳು ತುಂಬಾನೇ ಸರಳ, ಆದರೆ ಅಷ್ಟೇ ಆಳವಾದದ್ದು. ನಮ್ಮೊಳಗಿನ ಆತ್ಮ ಮತ್ತು ಈ ಇಡೀ ಬ್ರಹ್ಮಾಂಡದ ಮೂಲ ಚೈತನ್ಯ ಇದೆಯಲ್ಲ, ಅದನ್ನ ಬ್ರಹ್ಮ ಅಂತ ಕರೀತಾರೆ. ಇವೆರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಇದೇ ಇದರ ಸಾರ. ವಾರಣಾಸಿಯಲ್ಲಿ ಒಂದು ದಿನ ಒಂದು ಘಟನೆ ನಡೆಯುತ್ತೆ. ಸಮಾಜದಿಂದ ಅಸ್ಪೃಶ್ಯ ಅಂತ ದೂರ ಇಟ್ಟಿದ್ದ ಒಬ್ಬ ವ್ಯಕ್ತಿಯನ್ನ ಶಂಕರರು ಎದುರಿಸ್ತಾರೆ. ಆ ವ್ಯಕ್ತಿ ಶಂಕರರಿಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತಾನೆ. ಸ್ವಾಮಿ, ಎಲ್ಲಾ ದೇಹಗಳಲ್ಲಿರೋದು ಒಂದೇ ಆತ್ಮ ಅಂತ ನೀವೇ ಹೇಳ್ತೀರಾ. ಹಾಗಾದ್ರೆ ಇವನು ಚಂಡಾಲ, ಇವನು ಬ್ರಾಹ್ಮಣ ಅನ್ನೋ ಭೇದ ಎಲ್ಲಿಂದ ಬಂತು? ಆ ಪ್ರಶ್ನೆ ಶಂಕರರ ಮೇಲೆ ತುಂಬಾನೇ ಆಳವಾದ ಪ್ರಭಾವ ಬೀರುತ್ತೆ. ಅವರು ಉತ್ತರಿಸಿದ್ದು ಹೀಗೆ: ಯಾರು ಆ ಪರಮ ಚೈತನ್ಯದ ಏಕತೆಯನ್ನ ತಿಳಿದುಕೊಂಡಿರ್ತಾರೋ ಅವರು ಯಾವುದೇ ಜಾತಿಯವರಾಗಿರಲಿ, ಅವರೇ ಪೂಜ್ಯರು, ಅವರೇ ಗುರು. ಇದು ಅಂದಿನ ಸಮಾಜದ ಕಟ್ಟುಪಾಡುಗಳನ್ನೇ ಪ್ರಶ್ನಿಸುವಂತ ಒಂದು ಕ್ರಾಂತಿಕಾರಿ ಚಿಂತನೆಯಾಗಿತ್ತು. ಶಂಕರರ ಜೀವನದ ಬೌದ್ಧಿಕ ಪರಾಕಾಷ್ಠೆ ಅಂದ್ರೆ ಅವರ ಕಾಲದ ಮತ್ತೊಬ್ಬ ಶ್ರೇಷ್ಠ ವಿದ್ವಾಂಸರ ಜೊತೆ ನಡೆದ ಒಂದು ಐತಿಹಾಸಿಕ ಚರ್ಚೆ, ಒಂದು ಮಹಾವಿವಾದ. ಈ ಮಹಾವಿವಾದ ಕೇವಲ 2 ವ್ಯಕ್ತಿಗಳ ನಡುವೆ ಇರಲಿಲ್ಲ. ಇದು 2 ಬೇರೆ ಬೇರೆ ವಿಚಾರಧಾರೆಗಳ ನಡುವಿನ ಸಂಘರ್ಷವಾಗಿತ್ತು. ಒಂದು ಕಡೆ ಮಂಡನ ಮಿಶ್ರರು. ಇವರು ಕರ್ಮಕಾಂಡ ಅಂದ್ರೆ ವೈದಿಕ ಪೂಜೆ, ಪುನಸ್ಕಾರ, ಆಚರಣೆಗಳೇ ಮೋಕ್ಷಕ್ಕೆ ದಾರಿ ಅಂತ ನಂಬುದವರು. ಇನ್ನೊಂದು ಕಡೆ ಶಂಕರರು. ಇವರು ಜ್ಞಾನ ಅಂದ್ರೆ ನಿಜವಾದ ಅರಿವೇ ಮುಕ್ತಿಗೆ ದಾರಿ ಅಂತ ವಾದಿಸಿದವರು. ಹಲವು ದಿನಗಳ ಕಾಲ ನಡೆದ ಈ ವಾದದಲ್ಲಿ ಶಂಕರರು ಗೆಲ್ತಾರೆ. ಆದರೆ ಕಥೆ ಇಲ್ಲಿಗೆ ಮುಗಿಲಿಲ್ಲ. ಮಂಡನ ಮಿಶ್ರರ ಪತ್ನಿ ಉಭಯ ಭಾರತಿ, ಅವರು ದೊಡ್ಡ ವಿದುಷಿ. ಅವರು ಮುಂದೆ ಬಂದು, ನಾನೂ ಅವರ ಅರ್ಧಾಂಗಿ, ಹಾಗಾಗಿ ನೀವು ನನ್ನನ್ನೂ ಸೋಲ್ಸ್ಬೇಕು ಅಂತ ಚರ್ಚೆಗೆ ನಿಲ್ತಾರೆ. ಉಭಯ ಭಾರತೀಯವರ ಪ್ರಶ್ನೆಗಳು ಶಂಕರರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತವೆ. ಯಾಕಂದ್ರೆ ಅವರು ಕೇಳಿದ್ದು ಆಜನ್ಮ ಬ್ರಹ್ಮಚಾರಿಯಾಗಿದ್ದ ಶಂಕರರಿಗೆ ಗೊತ್ತೇ ಇರದಿದ್ದ ಒಂದು ವಿಷಯದ ಬಗ್ಗೆ. ಅಷ್ಟಕ್ಕೂ ಏನದು ವಿಷಯ? ಆ ವಿಷಯ ಬೇರೇನೂ ಅಲ್ಲ, ಪ್ರೇಮಕಲೆ ಅಂದ್ರೆ ಕಾಮಶಾಸ್ತ್ರ. ಈಗ ನೋಡಿ, ದಂತಕಥೆಯ ಪ್ರಕಾರ ಶಂಕರರು ಈ ಜ್ಞಾನವನ್ನ ಪಡಿಲಿಕ್ಕೆ 1 ತಿಂಗಳ ಸಮಯಾವಕಾಶ ಕೇಳ್ತಾರೆ. ಆಮೇಲೆ ತಮ್ಮ ಯೋಗಶಕ್ತಿಯನ್ನ ಬಳಸಿ ಆಗ ತಾನೇ ತೀರಿಕೊಂಡಿದ್ದ ಒಬ್ಬ ರಾಜನ ದೇಹವನ್ನ ಪ್ರವೇಶಿಸಿ ಆ ಜ್ಞಾನವೆಲ್ಲ ಕಲ್ತುಕೊಂಡು ಬಂದು ಚರ್ಚೆಯಲ್ಲಿ ಗೆಲ್ತಾರೆ. ಎಂಥ ಕತೆ ಅಲ್ವಾ? ಕೇವಲ ತಾತ್ವಿಕ ಚರ್ಚೆ ಮಾಡಿ ಶಂಕರರು ಸುಮ್ಮನಾಗಲಿಲ್ಲ. ತಮ್ಮ ಬೋಧನೆಗಳು, ತಮ್ಮ ತತ್ವಗಳು
ಮುಂದಿನ ತಲೆಮಾರುಗಳಿಗೂ ಸಿಗಬೇಕು, ಶಾಶ್ವತವಾಗಿ ಉಳಿಬೇಕು ಅಂತ ಒಂದು ದೃಢವಾದ ವ್ಯವಸ್ಥೆಯನ್ನೇ ರೂಪಿಸಿದ್ರು. ಅವರ ದೂರದೃಷ್ಟಿ ಇಲ್ಲೇ ನೋಡಿ ನಮಗೆ ಕಾಣಿಸೋದು. ತಮ್ಮ ತತ್ವಶಾಸ್ತ್ರ ಕೇವಲ ಪುಸ್ತಕಗಳಲ್ಲಿ ಉಳಿಯಬಾರದು ಅಂತ ಅವರು ಭಾರತದ 4 ದಿಕ್ಕುಗಳಲ್ಲಿ 4 ಪ್ರಮುಖ ಮಠಗಳನ್ನ ಸ್ಥಾಪಿಸಿದ್ರು. ದಕ್ಷಿಣದಲ್ಲಿ ನಮ್ಮ ಶೃಂಗೇರಿ, ಪಶ್ಚಿಮದಲ್ಲಿ ದ್ವಾರಕಾ, ಪೂರ್ವದಲ್ಲಿ ಪುರಿ ಮತ್ತೆ ಉತ್ತರದಲ್ಲಿ ಜೋಶಿ ಮಠ. ಈ ಮಠಗಳು ಇವತ್ತಿಗೂ ಅದ್ವೈತ ವೇದಾಂತದ ಜ್ಞಾನ ಕೇಂದ್ರಗಳಾಗಿವೆ. ಅವರ ಪಯಣ ಅಲ್ಲಿಗೂ ನಿಲ್ಲಿಲ್ಲ. ಅವರು ಕಾಶ್ಮೀರದವರೆಗೂ ಪ್ರಯಾಣ ಬೆಳೆಸಿ ಅಲ್ಲಿ ಪ್ರಚಲಿತವಿದ್ದ ವಿಶಿಷ್ಟ ಶೈವ ತತ್ವಶಾಸ್ತ್ರ ಮತ್ತು ದೈವಿಕ ಸ್ತ್ರೀಶಕ್ತಿಯಾದ ಶಕ್ತಿಯ ಪರಿಕಲ್ಪನೆಯ ಬಗ್ಗೆಯೂ ಆಳವಾಗಿ ಅಧ್ಯಯನ ಮಾಡಿದ್ರು. ಇದವರ ಚಿಂತನೆಯ ವಿಸ್ತಾರವನ್ನ ತೋರಿಸುತ್ತೆ. ಹಾಗಾದ್ರೆ ಶಂಕರರು ನಮಗೆ ಬಿಟ್ಟು ಹೋಗಿರುವ ಪರಂಪರೆ ಏನು, ಅವರ ಜೀವನದ ಕೆಲಸ ಇವತ್ತಿಗೂ ಹೇಗೆ ಪ್ರಸ್ತುತವಾಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಮತ್ತೆ ನೆನಪಿನಲ್ಲಿಡಿ, ಈ ಎಲ್ಲ ಸಾಧನೆಗಳನ್ನ ಅವರು ಮಾಡಿದ್ದು ಕೇವಲ 32 ವರ್ಷ ವಯಸ್ಸಾಗೋಷ್ಟರಲ್ಲಿ. ಇಡೀ ದೇಶವನ್ನ ಬೌದ್ಧಿಕವಾಗಿ ಆಧ್ಯಾತ್ಮಿಕವಾಗಿ ಒಂದುಗೂಡಿಸಿದ ಕೀರ್ತಿ ನಿಜಕ್ಕೂ ಅವರದು. ಕೊನೆಯದಾಗಿ ಅವರ ಬೋಧನೆಯ ಸಾರವನ್ನೇ ಹಿಡಿದಿರುವ ಒಂದು ಮಾತು ಅವರ ಮನೀಷಾ ಪಂಚಕಂ ಕೃತಿಯಲ್ಲಿದೆ. ಯಾರಿಗೆ ಆ ಪರಮ ಸತ್ಯದ ಜ್ಞಾನ ಇದೆಯೋ ಆತ ಚಂಡಾಲನೇ ಇರಲಿ, ಬ್ರಾಹ್ಮಣನೇ ಇರಲಿ, ಅವನೇ ನನ್ನ ಗುರು. ಇದು ಎಲ್ಲಾ ಸಾಮಾಜಿಕ ಅಡೆತಡೆಗಳನ್ನು ದಾಟಿ ನಿಲ್ಲುವ ಮಾನವ ಏಕತೆಯ ಸಂದೇಶ. ಹಾಗಾದ್ರೆ ಒಂದು ಕೊನೆಯ ಪ್ರಶ್ನೆ. ಎಲ್ಲ ಪ್ರಜ್ಞೆಯೂ ಒಂದೇ ಅನ್ನೋ ಸುಮಾರು 1200 ವರ್ಷಗಳಷ್ಟು ಹಳೆಯ ಈ ಅದ್ವೈತದ ಕಲ್ಪನೆ ಇವತ್ತು ನಾನಾ ರೀತಿ ವಿಭಜನೆಗಳಿಂದ ತುಂಬಿ ಹೋಗಿರೋ ನಮ್ಮ ಜಗತ್ತಿಗೆ ಹೇಗೆ ಪ್ರಸ್ತುತವಾಗಬಹುದು? ಇದ್ರ ಬಗ್ಗೆ ಯೋಚಿಸ್ಬೇಕಲ್ವಾ?